ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 1ನಲ್ಲಿ ಬರುವಂತಹ ವಿಜ್ಞಾನ ವಿಭಾಗದ ದೇಹದ ಚಲನೆಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ತರಗತಿಗಳು ಯಾರೆಲ್ಲ TET ಪೇಪರ್ 1 ಮತ್ತು ಪೇಪರ್ 2 ಹಾಗೆ GPSTR HSTR ಆಲ್ ಎಕ್ಸಾಮ್ಗೆ ಏನಾಗುತ್ತೆ, ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದು 5ನೇ ಚಾಪ್ಟರ್ ಆಗಿರ್ತೈತೆ, ದೇಹದ ಚಲನೆಗಳು. ಸ್ವಲ್ಪವೂ ಅಲುಗಾಡದೆ ಕುಳಿತುಕೊಳ್ಳಿ. ನಾವು ಸ್ವಲ್ಪನೂ ಅಲುಗಾಡದೆ ಕುಳಿತುಕೊಳ್ಳಿ. ನಿಮ್ಮ ದೇಹದಲ್ಲಾಗಿರುವಂತಹ ಚಲನೆಗಳನ್ನು ಗಮನಿಸಿ. ನಾವು ಕೂತ್ಕೊಂಡಾಗ ನಮ್ಮ ದೇಹದಲ್ಲಿ ಏನೇನು ಚಲನೆಗಳು ಆಗ್ತಾ ಇದ್ದಾವೆ ಅಂತೇಳಿ ಅನ್ಬೇಕು, ಗಮನಿಸಬೇಕು. ಆಗಿಂದಾಗೆ ನಿಮ್ಮ ಕಣ್ಣುಗಳನ್ನು ನೀವು ಮಿಟುಕಿಸುತ್ತಿರಬಹುದು. ಅವಾಗ ಏನು ಮಾಡ್ತೀವಿ, ನಾವು ಕಣ್ಣುಗಳನ್ನು ಸಹ, ಅಂದರೆ ಏನೇ ಚಲನೆ ಆಗದೇ ಇದ್ದರೂ ಸಹ ಸುಮ್ಮನೆ ಕೂತ್ಕೊಂಡ್ರು ನಮ್ಮ ಕಣ್ಣುಗಳಾದರೆ ಏನು ಮಾಡ್ತಾ ಇರ್ತವೆ, ಚಲನೆಯನ್ನು ಮಾಡ್ತಾ ಇರ್ತವೆ. ನೀವು ಉಸಿರಾಡುತ್ತಿದ್ದಂತೆ ನಿಮ್ಮ ದೇಹದಲ್ಲಾಗುವ ಚಲನೆಗಳನ್ನು ಗಮನಿಸಿ. ನಾವು ಸುಮ್ಮನೆ ಕೂತ್ಕೊಂಡಾಗೂ ಸಹ ನಮ್ಮ ದೇಹದಲ್ಲಿ ಏನಾಗುತ್ತೆ, ನಾವು ಉಸಿರಾಟವನ್ನು ಮಾಡ್ತೀವಿ. ಅದನ್ನು ಏನು ಮಾಡ್ಬೇಕಂತ ಇಲ್ಲಿ ಗಮನಿಸ್ಕೊಳ್ಬೇಕಂತೆ. ನಮ್ಮ ದೇಹದಲ್ಲಿ ಏನಾಗ್ತಾ ಇದ್ದಾವೆ, ಅನೇಕ ರೀತಿಯ ಚಲನೆಗಳು ಉಂಟಾಗ್ತಾ ಇದ್ದಾವೆ. ಅಂದರೆ ನಾವು ಏನು ಕೆಲಸ ಮಾಡ್ತಾ ಇಲ್ಲ, ಅಲುಗಾಡ್ತಾನೂ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು ಸಹ ಏನಾಗ್ತಾ ಇದ್ದಾವೆ, ಅಲ್ಲಿ ಅನೇಕ ರೀತಿಯ ಕ್ರಿಯೆಗಳು ನಡೀತಾ ಇದ್ದಾವೆ. ನೀವು ನೋಟ್ ಪುಸ್ತಕದಲ್ಲಿ ಬರೆಯುತ್ತಿರುವಾಗ ಅಥವಾ ನೀವು ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಯ ಕಡೆ ತಿರುಗಿ ನೋಡಿದಾಗ ನಿಮ್ಮ ದೇಹದ ಯಾವ ಭಾಗವನ್ನು ಚಲಿಸುತ್ತೀರಿ? ಈ ಉದಾಹರಣೆಯನ್ನು ಏನು ನೋಡಬೇಕು, ನೀವು ಒಂದೇ ಕಡೆ ಇದ್ದರೂ ಕೂಡ ನಿಮ್ಮ ದೇಹದ ವಿವಿಧ ಭಾಗಗಳು ಏನು ಮಾಡ್ತಾ ಇರ್ತವೆ, ಚಲಿಸ್ತಾ ಇರ್ತವೆ. ನಾವು ಸುಮ್ಮನೆ ಕೂತ್ಕೊಂಡಿದ್ರು ಸಹ ಏನು ಮಾಡ್ತಾ ಇದ್ದೀವಿ, ನಮ್ಮ ಸ್ನೇಹಿತೆ ಕಡೆ ತಿರುಗಿದಾಗ ಏನಾಗ್ತಾ ಇದೆ, ಚಲನೆಯನ್ನು ಆಗ್ತಾ ಇದೆ. ನೀವು ನಿಮ್ಮ ಅಧ್ಯಾಪಕರ ಬಳಿ ಅಥವಾ ಶಾಲೆಯ ಆವರಣಕ್ಕೆ ಅಥವಾ ಶಾಲೆಯ ಮುಗಿದ ನಂತರ ಮನೆಗೆ ಹೋಗ್ತೀರಿ. ನೀವು ನಡೆಯುವಿರಿ, ಓಡುವಿರಿ, ಜಿಗಿಯುವಿರಿ, ನೆಗೆಯುವಿರಿ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತಾ ಇದ್ದೀರಿ, ಚಲಿಸ್ತಾ ಇದ್ದೀರಿ. ಇಲ್ಲೆಲ್ಲ ಏನಾಗ್ತಾ ಇದೆ, ಚಲನೆ ಕಂಡುಬರ್ತಾ ಇದೆ. ನಮ್ಮ ಸ್ನೇಹಿತರು, ಶಿಕ್ಷಕರು, ಪೋಷಕರೊಂದಿಗೆ ಚರ್ಚಿಸಿದ ನಂತರ ನಾವು ಏನು ನೋಡ್ಬೇಕಂದ್ರೆ ಈ ಒಂದು ಕೋಷ್ಟಕದಲ್ಲಿ ನೋಡಬೇಕು ಯಾವ್ಯಾವ ಚಲನೆಗಳು ಮಾಡಿದ್ದೀವಿ ಅಂತೇಳಿ ಇಲ್ಲಿ ದಾಖಲಿಸಬೇಕು. ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಚಲಿಸ್ತಾವೆ ಎಂಬುದು ಕೂಡ ನೋಡಬೇಕು, ತಿಳಿದುಕೊಳ್ಬೇಕು. ಸಸ್ಯದ ಚಲನೆಯ ಬಗ್ಗೆ ಬೂಜೋ ಆಶ್ಚರ್ಯದಾಯಕನಾಗಿರುತ್ತಾನೆ. ಅಂದರೆ ಸಸ್ಯಗಳು ಹೆಂಗೆ ಚಲನೆ ಮಾಡ್ತವೆ, ನಾವೇನೋ ಅಡ್ಡಾಡ್ತಾ ಇರ್ತೀವಿ, ಜಿಗಿತಾ ಇರ್ತೀವಿ, ನೆಗಿತಾ ಇರ್ತೀವಿ, ಇದೇನೋ ಚಲನೆ ಅಂಥೇಳಿ ಹೇಳ್ತೀವಿ. ಆದರೆ ಸಸ್ಯಗಳು ಹೇಗೆ ಚಲನೆ ಮಾಡ್ತವೆ ಅಂಥೇಳಿ ಬೂಜು ಏನು ಮಾಡ್ತಾ ಇದ್ದಾನೆ, ಅವನಿಗೆ ಅದೊಂದು ಆಶ್ಚರ್ಯವಾಗಿ ಕಾಣ್ತೈತಿ. ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವುದಿಲ್ಲ. ಏನು, ನಾವಲ್ಲ, ಸಸ್ಯಗಳು ಏನು ಮಾಡೋದಿಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವುದಿಲ್ಲ ಅಂಥೇಳಿ ಅವನಿಗೆ ಗೊತ್ತು. ಆದರೆ ಅವು ಬೇರೆ ಯಾವುದಾದರೂ ರೀತಿಯ ಚಲನೆಗಳು ತೋರಿಸುತ್ತವೆ ಎಂಬುದು ಒಂದು ಏನಾಗಿರ್ತದೆ, ಒಂದು ಯೋಚನೆ ಆಗಿರ್ತದೆ. ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಚಲಿಸ್ತಾವ ಅಂಥೇಳಿ. ಹಸು ಹೆಂಗೆ ಚಲಿಸ್ತೇವೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಅದರ ಭಾಗ ಯಾವುದಪ್ಪ ಅಂದರೆ ಕಾಲುಗಳು, ಮನುಷ್ಯಂದು ಕಾಲುಗಳು. ಹಾಗೆ ಹಾವು ಅದು ಏನು ಮಾಡ್ತೈತೆ, ತನ್ನ ಸಂಪೂರ್ಣವಂತ ದೇಹವನ್ನು ನೆಲಕ್ಕೆ ಹಚ್ಚಿ ಏನು ಮಾಡ್ತಾ ಇರ್ತೈತೆ, ಚಲಿಸ್ತಾ ಇರ್ತೈತಿ. ಪಕ್ಷಿ ಏನು ಮಾಡ್ತೈತೆ, ಹಾರ್ತಾ ಇರ್ತೈತಿ. ಕೀಟನೂ ಕೂಡ ಏನಿರ್ತೈತೆ, ಹಾರ್ತಾ ಇರ್ತೈತೆ. ಮೀನು ಈಜ್ತಾ ಇರ್ತೈತಿ. ಇವೆಲ್ಲ ಹೆಂಗೆ ಚಲನೆ ಮಾಡ್ತವೆ ಅಂದರೆ ಯಾವ ಭಾಗದ ಚಲನೆ ಮಾಡ್ತವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದು ಫಿಲಪ್ ಮಾಡಬೇಕು. ಹಾಗಾದರೆ ಅವು ಹೇಗೆ ಚಲಿಸುತ್ತವ, ಹಸು ಹೇಗೆ ಚಲಿಸ್ತವ ಅಂದರೆ ನಡೀತಾವ, ಕಾಲುಗಳ ಮೂಲಕ ನಡೆಯೋದ್ರ ಮೂಲಕ ಚಲಿಸ್ತವೆ. ಮನುಷ್ಯನು ಕೂಡ ನಡೆಯೋದ್ರ ಮೂಲಕ ಏನು ಮಾಡ್ತಾನೆ, ಚಲಿಸ್ತಾನೆ. ಹಾವುಗಳು ಏನು ಮಾಡ್ತವೆ, ಸಂಪೂರ್ಣ ದೇಹ ತನ್ನ ಭೂಮಿಗೆ ಹಚ್ಚಿದಾಗ ಅವು ಏನು ಮಾಡ್ತವೆ, ಹರಿದಾಡ್ತವೆ. ಪಕ್ಷಿ ಕೂಡ ಏನು ಮಾಡ್ತೈತೆ, ಹಾರ್ತಾ ಇರ್ತೈತೆ. ಕೀಟನೂ ಕೂಡ ಏನು ಮಾಡ್ತೈತೆ, ಹಾರ್ತಾ ಇರ್ತೈತೆ. ಮೀನು ಸಹ ಏನು ಮಾಡ್ತೈತಿ, ಈಜ್ತಾ ಇರ್ತೈತಿ. ಹೀಗೆ ಏನು ಮಾಡ್ತವೆ, ಚಲನೆಗಳು ಇದರಲ್ಲ ಚಲನೆಗಳು ಕಂಡು ಬರ್ತವೆ. ನಡೆಯುವಿಕೆ, ಓಡುವಿಕೆ, ಹಾರುವಿಕೆ, ನೆಗೆಯುವಿಕೆ, ಅಂಬೆಗಾಲಿಡುವಿಕೆ, ಹರಿದಾಡುವಿಕೆ ಮತ್ತು ಈಜುವಿಕೆ ಇವೆಲ್ಲವೂ ಏನೆಂದರೆ ಪ್ರಾಣಿಗಳ ಚಲನೆಗಳು. ಹೇಗೆ ಚಲನೆ ಮಾಡ್ತವೆ ಅಂತೇಳಿ ಇಲ್ಲಿ ನಾವೇನು ಮಾಡ್ಬೋದು, ತಿಳ್ಕೊಬೋದು. ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸುವಾಗ ಕೆಲವು ಏನು ಮಾಡ್ತವೆ, ರೀತಿಗಳು ಕಂಡುಬರ್ತವೆ. ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ರೀತಿಯಲ್ಲಿ ಇಷ್ಟೊಂದು ಬದಲಾವಣೆಗಳು, ವ್ಯತ್ಯಾಸಗಳು ಕಂಡುಬರ್ತವೆ ಅಂತೇಳಿ ನಾವೀಗ ತಿಳ್ಕೊಬೋದು. ಅನೇಕ ಪ್ರಾಣಿಗಳು ನಡೀತವೆ, ಆದರೆ ಹಾವು ಏನು ಮಾಡ್ತೈತೆ, ಹರಿದಾಡ್ತದೆ.
ಅಥವಾ ತೆವಳ್ತದೆ, ಮೀನು ಏನು ಮಾಡ್ತದೆ, ಈಜ್ತದೆ. ಯಾಕೆ ಈ ರೀತಿ ಮಾಡ್ತವೆ ಅಂದರೆ ಅದರದ್ದು ದೇಹದ ಚಲನೆಗಳೇನಿರ್ತವೆ ಅದೇ ರೀತಿ ಇರ್ತವೆ. ಅಂದರೆ ಆ ರೀತಿ ರಚನೆಯಾಗಿರ್ತವೆ. ಅದಕ್ಕೆ ಅನುಗುಣವಾಗಿ ಏನು ಮಾಡ್ತವೆ, ಅವು ತೆವಳ್ತವೆ, ಈಜ್ತವೆ, ಹಾರ್ತವೆ. ಹೀಗೆ ಅವು ಏನು ಮಾಡ್ತವೆ, ತಮ್ಮ ತಮ್ಮ ಚಲನೆಗಳನ್ನು ಮಾಡ್ತವೆ. ಹಾಗಾದರೆ ಈಗ ಮಾನವನ ದೇಹ ಮತ್ತು ಅವನ ಚಲನೆಗಳು ಹೆಂಗಿರ್ತಾವ ಅಂತೀವಿ. ಪ್ರಾಣಿಗಳಲ್ಲಿರುವ ಎಲ್ಲ ರೀತಿಯ ಚಲನೆಗಳು ನೋಡುವುದಕ್ಕೆ ಮುಂಚೆ ನಾವು ಮೊದಲೇ ನೋಡಬೇಕು ನಮ್ಮದೇ ಚಲನೆಗಳನ್ನು ಏನು ಮಾಡಬೇಕು, ಗಮನಿಸ್ಕೋಬೇಕು. ಶಾಲೆಯಲ್ಲಿ ದೈಹಿಕ ವ್ಯಾಯಾಮ ಮಾಡುವುದನ್ನು ನೀವು ಆನಂದಿಸುವಿರಾ? ಶಾಲೆಯಲ್ಲಿ ಏನು ಯೋಗಾಸನ ಮಾಡಿಸ್ತಾರೆ ಅಥವಾ ಮಾಸ್ಪಟ್ಟಿ ಮಾಡಿಸ್ತಾರೆ ಅದನ್ನು ನೀವು ಆನಂದಿಸುವಿರಾ ಅಂತೇಳಿ ಕೇಳ್ತಾ ಇದ್ದಾರೆ. ವಿವಿಧ ವ್ಯಾಯಾಮಗಳನ್ನು ಮಾಡುವಾಗ ನೀವೇನು ಮಾಡ್ತೀರಿ, ಅವಾಗ ಕೈ ಕಾಲು ಏನು ಮಾಡ್ತೀವಿ, ಚಲಿಸ್ತೀವಿ. ನಮ್ಮ ದೇಹವು ಮಾಡಬಲ್ಲ ಅನೇಕ ಚಲನೆಗಳು ಏನು ಮಾಡ್ತಾವಂದರೆ ಕೆಲವನ್ನು ಮಾಡಲು ಏನು ಮಾಡೋಣ, ಈಗ ಪ್ರಯತ್ನಿಸೋಣ. ನಮ್ಮ ದೇಹದಲ್ಲಿ ಏನು ಮಾಡ್ತೀವಿ ಎಲ್ಲ ಚಲನೆಗಳು ನಡೀತಾವಲ್ಲ, ಅವು ಹೇಗೆ ಮಾಡೋದು ಅಂತೇಳಿ ಕೆಲವೊಂದು ತಿಳ್ಕೊಳ್ಳೋಣ. ಕಾಲ್ಪನಿಕ ವಿಕೆಟಿಗೆ ಒಂದು ಕಾಲ್ಪನಿಕ ಚೆಂಡನ್ನು ಎಸೆಯಿರಿ. ನಾವು ಕಾಲ್ಪನಿಕವಾಗಿ ಏನು ಮಾಡಬೇಕು, ಒಂದು ವಿಕೆಟ್ ಅದಂತ ತಿಳ್ಕೊಂಡು ಅದಕ್ಕೆ ನೋಡಬೇಕು ಒಂದು ಚೆಂಡನ್ನು ಎಸಿಬೇಕು. ನಿಮ್ಮ ತೋಳನ್ನು ಹೇಗೆ ಚಲಿಸಿದ್ದೀರಿ, ಭುಜದ ಬಳಿ ನೀವು ಚಕ್ರೀಯವಾಗಿ ತಿರುಗಿಸಿದ್ದೀರಾ ಅಂಥೇಳಿ ನಾವೇನು ನೋಡ್ಬೇಕು, ಇಲ್ಲಿ ತಿಳ್ಕೊಬೇಕು. ನಿಮ್ಮ ಭುಜವು ಚಲಿಸಿತೆ ಅಂಥೇಳಿ ಏನು ಮಾಡ್ಬೋದು, ನಾವಿಲ್ಲಿ ಒಂದು ವಿಕೆಟ್ ಇದೆ ಅಂತೇಳಿ ಭಾವಿಸಿ ಅದಕ್ಕೆ ಹೆಂಗೆ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಅಲ್ಲಿ ವಿಕೆಟು ಬಾಲರ್ ಇರ್ತಾರೆ, ಹಿಂಗೆ ವಿಕೆಟ್ಗೆ ಬಾಲರ್ ಹೆಂಗೆ ಬಾಲ್ ಹಾಕ್ತಾನೋ ಆ ರೀತಿ ಹಾಕಿ ಏನು ಮಾಡ್ಬೇಕಂತ ಇಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೆ. ಅವಾಗ ನಮ್ಮ ಭುಜ ಚಲಿಸುತ್ತಾ ಅಂತ ಹೇಳ್ತಿ ಕೇಳಿದಾಗ ಅವಾಗ ನಮ್ಮ ಭುಜ ಏನಾಗಿರುತ್ತೆ, ಚಲಿಸ್ತೈತಿ. ಅಂಗಾತ ಮಲಗಿ ಸೊಂಟದ ಬಳಿ ನಿಮ್ಮ ಕಾಲುಗಳನ್ನು ತಿರುಗಿಸ್ಬೇಕು. ಅಂಗಾತ ಮಲಗಿ ಸೊಂಟದ ಬಳಿ ನಿಲ್ಬೇಕು, ನಮ್ಮ ಕಾಲುಗಳನ್ನು ಚಲಿಸ್ಬೇಕಂತೆ. ನಿಮ್ಮ ತೋಳುಗಳನ್ನು ಮೊಣಕೈನ ಬಳಿ ಅಥವಾ ನಿಮ್ಮ ಭುಜವನ್ನು ಮುಟ್ಟುವಂತೆ ನೋಡಬೇಕು. ತೋಳನ್ನು ಬಾಗಿಸಿ, ತೋಳಿನ ಯಾವ ಭಾಗವನ್ನು ಬಾಗಿಸಿದ್ದೀರಿ, ನಿಮ್ಮ ತೋಳನ್ನು ನೇರಗೊಳಿಸಿ ನೋಡಬೇಕು. ಹಿಮ್ಮುಖವಾಗಿ ಬಾಗಿಸಲು ಪ್ರಯತ್ನಿಸಿ. ಇದರಿಂದ ಚಲನೆ ಯಾವ ರೀತಿ ಆಗ್ತೈತೆ ಅಂತ ನೋಡಬೇಕು, ನಾವು ಗಮನ ಇಟ್ಕೊಳ್ಬೇಕು. ಇವಾಗ ಏನು ಕೊಟ್ಟಿದ್ದಾರೆ ಇಲ್ಲಿ, ನಮ್ಮ ದೇಹದ ಚಲನೆಗಳು ಹೆಂಗೆ ಆಗ್ತಾವ ಅಂತೇಳಿ ಕೊಟ್ಟಿದ್ದಾರೆ. ದೇಹದ ಭಾಗ ಅಂದರೆ ಕುತ್ತಿಗೆ ಸಂಪೂರ್ಣವಾಗಿ ತಿರುಗುತ್ತದ, ಏನು ಭಾಗಶಃ ತಿರುಗ್ತೈತ, ಏನು ಬಾಗ್ತೈತಾ, ಎತ್ತುತ್ತದೆಯಾ ಅಥವಾ ಚಲಿಸೋದೇ ಇಲ್ಲ ಅಂತೇಳಿ ನಾವು ಬರೀಬೇಕು. ಕುತ್ತಿಗೆ ಏನು ಮಾಡ್ತೈತೆ, ಸಂಪೂರ್ಣವಾಗಿ ತಿರುಗ್ತೈತೆ. ಸಂಪೂರ್ಣವಾಗಿ ಕುತ್ತಿಗೆ ಏನು ಮಾಡ್ತೈತೆ, ತಿರುಗ್ತೈತಾ, ತಿರುಗಲ್ಲ. ಅಂದರೆ ಬ್ಯಾಕ್ ಸೈಡ್ ತಿರುಗೋದಿಲ್ಲ, 3 ಸೈಡ್ ಮಾತ್ರ ನಾವು ತಿರುಗಿಸ್ಬೋದು. ಇದು ಭಾಗಶಃ ತಿರುಗುತ್ತದೆ ಅಂದರೆ ಹೌದು, ಇದು ಭಾಗಶಃವಾಗಿ ತಿರುಗ್ತದೆ. ಬಾಗುತ್ತದೆ, ಇದೇನು ಬಾಗ್ತೈತಾ ಅಂದರೆ ಹೌದು ಬಾಗ್ತೈತೆ. ಎತ್ತುತ್ತದೆ ಅಂದರೆ ನಮ್ಮ ಕತ್ತೆ ನೋಡ್ಬೋದು, ಎತ್ತಿ ನೋಡ್ಬೋದು. ಹೀಗೆ ಚಲಿಸುವುದೇ ಇಲ್ಲ, ಅದು ಚಲಿಸುವುದಿಲ್ಲ ಅಂತ ಅರ್ಥ ಅಲ್ಲ, ಚಲಿಸ್ತೈತೆ ಆದರೆ ಭಾಗಶಃ ಚಲಿಸ್ತೈತೆ. ಮಣಿಕಟ್ಟು ಅಂದರೆ ಮುಂಗೈ. ಮುಂಗೈ ಏನು ಮಾಡ್ತೈತೆ, ಸಂಪೂರ್ಣವಾಗಿ ನಾವು ನೋಡ್ಬೋದು ತಿರುಗುತ್ತದೆ. ಹೌದು, ಇದು ಸಂಪೂರ್ಣವಾಗಿ ತಿರುಗಿಸ್ಬೋದು. ಭಾಗಶಃ ತಿರುಗುತ್ತದೇನಾ, ಇಲ್ಲ. ಹಾಗಾದರೆ ಬಾಗ್ತೈತಾ, ಹೌದು ಬಾಗ್ತೈತೆ. ಎತ್ತುತ್ತೈತಾ, ಹೌದು ಎತ್ತುತ್ತೈತೆ. ಚಲಿಸುವುದಿಲ್ಲನಾ, ಇಲ್ಲ, ಚಲಿಸ್ತೈತೆ ಇದು. ಕೈ ಬೆರಳು ಸಹ ಏನು ಮಾಡ್ತೈತೆ, ಸಂಪೂರ್ಣವಾಗಿ ತಿರುಗಿಸ್ಬೋದು. ಭಾಗಶಃ ತಿರುಗುತ್ತದ, ಇಲ್ಲ. ಬಾಗ್ತೈತೆ ಅಂದ್ರೆ ಹೌದು ಬಾಗ್ತೈತೆ. ಎತ್ತುತ್ತದೆ ಅಂದರೆ ಹೌದು ಎತ್ತಿ ತೋರಿಸ್ಕೋಬೋದು. ಈಗ ಮಂಡಿ, ಮೊಣಕಾಲು. ಮೊಣಕಾಲು ಏನು ಮಾಡ್ತೈತೆ, ಸಂಪೂರ್ಣವಾಗಿ ತಿರುಗ್ತೈತೆ. ಭಾಗಶಃ ತಿರುಗ್ತೈತೆ ಅಥವಾ ಬಾಗ್ತೈತೆ ಏನು ತಿಳಿದುಕೊಟ್ಟಿದ್ದಾರೆ. ಮೊಣಕೈ ಏನು ಮಾಡ್ತೈತೆ, ನಮ್ಮದು ಸಂಪೂರ್ಣವಾಗಿ ಏನು ನೋಡ್ಬೋದು, ನಾವು ಅದನ್ನು ತಿರುಗಿಸ್ಬೋದು. ಭಾಗಶಃ ತಿರುಗುತ್ತದೆ ಅಂದರೆ ಇಲ್ಲ, ರೌಂಡಪ್ಪಾಗಿ ತಿರುಗಿಸ್ಬೋದು. ಬಾಗ್ತೈತಾ, ಬಾಗಲ್ಲ. ಹಾಗೆ ಏನು ಮಾಡ್ತೈತೆ, ಎತ್ತುತ್ತದೆ ಅಂದರೆ ಇನ್ನು ಮೊಣಕಾಲು ನೋಡ್ಬೋದು, ನಾವು ಎತ್ತಬಹುದು. ಚಲಿಸುವುದಿಲ್ಲ ಅಂದರೆ ಇಲ್ಲ, ಚಲಿಸ್ತೈತೆ ಇದು. ಹೀಗೆ ಎಲ್ಲದ್ರ ಬಗ್ಗೆ ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ನಾವೇನು ಮಾಡಬೇಕು, ಪ್ರಾಕ್ಟಿಕಲಾಗಿ ಮಾಡಿ ನೋಡಿ ಬರೀಬೇಕು. ದೇಹದ ಕೆಲವು ಭಾಗಗಳನ್ನು ಏನು ಮಾಡ್ತೀವಿ, ವಿವಿಧ ದಿಕ್ಕುಗಳಲ್ಲಿ ಸುಲಭವಾಗಿ ಚಲಿಸ್ತೀವಿ. ಆದರೆ ಕೆಲವೊಂದು ಕಡೆ ಏನಾಗ್ತೈತೆ, ಅವು ಸುಲಭವಾಗಿ ಚಲಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹೀಗೆ ಯಾಕೆ ಅಂಥೇಳಿ ಮತ್ತೆ ನೋಡಬೇಕು, ನಾವು ಕೆಲವು ನಿದರ್ಶನಗಳ ಮೂಲಕ ನಾವು ತಿಳ್ಕೊಬೋದು. ಇಷ್ಟೇನಾಯ್ತಂದರೆ ಚಲನೆಗಳ ಬಗ್ಗೆ ಆಯ್ತು. ಮುಂದಿನ ತರಗತಿಯಲ್ಲಿ ನೋಡೋಣ ಗೋಲ ಮತ್ತು ಗುಳಿ ಕೀಲುಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಇವಾಗ ಮಾಡ್ತಾ ಹೋದರೆ ಲಾಂಗ್ ಆಗುತ್ತೆ ವಿಡಿಯೋ.
ಒಂದು 10 ನಿಮಿಷನೇ ಮಾಡೋಣ ಸಾಕು. ಕೇಳೋಕ್ಕೂ ಮತ್ತು ನೋಡೋಕ್ಕೂ ಏನಾಗುತ್ತೆ, ಇಂಟ್ರೆಸ್ಟ್ ಆಗುತ್ತೆ. ಇದು ಮುಂದಿನ ತರಗತಿಯಲ್ಲಿ 2ನೇ ತರಗತಿಯಲ್ಲಿ ಏನು ಮಾಡ್ತೀನಿ, ಗೋಲ ಮತ್ತು ಗುಳಿ ಕೀಲುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.